ಏಸಪ್ಪ ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ನಾನು ನಿಮ್ಮನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿಮ್ಮನ್ನು ಬಿಟ್ಟು ಏನು ಮಾಡಲಾರೆನು. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ನಾನು ನಿಮ್ಮನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿಮ್ಮನ್ನು ಬಿಟ್ಟು ಏನು ಮಾಡಲಾರೆನು. ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ಸರ್ವ ಜನಾಂಗಗಳು ನಿನ್ನ ಸ್ತುತಿ ಮಾಡಲಿ, ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ನಾನು ನಿಮ್ಮನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆ. ಸರ್ವ ಸೃಷ್ಟಿಗೆ ನೀನು ಯಜಮಾನನು, ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ. ಸರ್ವ ಸೃಷ್ಟಿಗೆ ನೀನು ಯಜಮಾನನು, ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ. ಸರ್ವ ಜನರು ಬಂದಲ್ಲಿ ಬಂದು ಸೇರಲಿ, ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ. ಎಲ್ಲ ಸೇರೋಣಪ್ಪ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ನಾನು ನಿಮ್ಮನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿಮ್ಮನ್ನು ಬಿಟ್ಟು ಏನು ಮಾಡಲಾರೆನು. ಯೇಸು ನಾನು ನಿಮ್ಮಲ್ಲಿ, ಯೇಸು ನಾನು ನಿಮ್ಮಲ್ಲಿ, ನಿನ್ನ ವಾಕ್ಯ ನನ್ನಲ್ಲಿ, ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ಯೇಸು ನಾನು ನಿಮ್ಮಲ್ಲಿ, ನಿಮ್ಮ ವಾಕ್ಯ ನನ್ನಲ್ಲಿ, ನನ್ನ ಪ್ರಾರ್ಥನೆಯಲ್ಲಿ ನಿಮಗೆ ಜಯ ಸಿಗಲಿ. ನಾನು ನಿಮ್ಮಲ್ಲಿ ಇದ್ದು ಬಹಳ ಬಲವ ಕೊಡುವೆನು, ನಾನು ನಿಮ್ಮಲ್ಲಿ ಇದ್ದು ಬಹಳ ಬಲವ ಕೊಡುವೆನು. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಸರ್ವ ಸೃಷ್ಟಿಗೆ ನೀನು ಯಜಮಾನನು, ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ. ಸರ್ವ ಸೃಷ್ಟಿಗೆ ನೀನು ಯಜಮಾನನು, ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ. ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ, ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ನಾನು ನಿಮ್ಮನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿಮ್ಮನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿಮ್ಮನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿಮ್ಮನ್ನು ಬಿಟ್ಟು ಏನು ಮಾಡಲಾರೆನು. Thank you, Lord Thank you, Jesus. Jesus. உங்களை எல்லாமல் எங்களால் ஒன்றும் Yes, செய்ய Jesus, முடியாது Lord. சுவாமி. நீரும் ஆண்டவரே உம்முடைய வார்த்தைகளை சொல்லுகிறீர். என்னால் அன்றி உங்களால் ஒன்றும் செய்யக்கூடாது ஆண்டவரே. நான் இல்லாமல் உங்களால் ஒன்றுமே செய்ய
முடியாது என்று சொல்லி. ஆமாப்பா, நீங்க இல்லாத எங்களால் ஒன்றுமே செய்ய முடியாது சுவாமி. இந்த வருடத்தின் ஆண்டவரே கடைசி மாதம் வரைக்கும் எங்களை கரம் பிடித்து நடத்தி வந்திருக்கிறீங்க ஆண்டவரே. இனி ஆண்டவரே வருகின்ற நாட்கள் முழுவதுமாய் கூட ராஜா உம்முடைய கரமே எங்களை தாங்கும்படிக்காக எங்களை அர்ப்பணிக்கிறோம் சுவாமி. எங்களை ஒப்பு கொடுக்கிறோம் ராஜனே. ஹalleluya, உமக்கு நன்றி ರಾಜನೇ. ದೇವರ ವಾಕ್ಯ ಹೇಳುತ್ತದೆ, ನಾವು ನಿಲ್ಲದು ನಿರ್ಮೂಲವಾಗದೇ ಇರುವುದು ಆತನ ಕೃಪೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಕೃಪೆಯಿಂದಲೇ ನಾವು ನೆಲೆ ನಿಂತಿದ್ದೇವೆ. ಆತನ ಕೃಪೆಯಿಂದಲೇ ಈ ಹೊಸ ದಿನವನ್ನು ನಾವು ಕಾಣುತ್ತಿದ್ದೇವೆ. ಆತನ ಕೃಪೆಯಿಂದಲೇ ನಾವು ಈ ಆರದ ದಿನವನ್ನು ನಾವು ದೇವರ ಮಧ್ಯದಲ್ಲಿದ್ದೇವೆ. ಹಲ್ಲೆಲೂಯಾ. ಆ ಕೃಪೆಯನ್ನು ಕೊಂಡಾಡೋಣ, ಆ ಕೃಪೆಯನ್ನು ಕೊಂಡಾಡೋಣ, ಆ ಕೃಪೆಯನ್ನು ಮಹಿಮೆ ಪಡಿಸೋಣ. ಯಾಕಂದ್ರೆ ಇದುವರೆಗೂ ನಡೆಸಿದ ಆತನು ಇನ್ನು ಮುಂದೆಯೂ ನಡೆಸಲು ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಎಲ್ಲ ನಿನ್ನ ಕೃಪೆಯೂ ನನಗೆ, ಎಲ್ಲ ನಿನ್ನ ಕೃಪೆಯೂ, ಎಲ್ಲ ನಿನ್ನ ಕೃಪೆಯೂ ನನಗೆ, ಎಲ್ಲ ನಿನ್ನ ಕೃಪೆ. ಹೇಳೋಣ ಸೇರಿ. ಎಲ್ಲ ನಿನ್ನ ಕೃಪೆಯೇ ನಮಗೆ, ಎಲ್ಲ ನಿನ್ನ ಕೃಪೆಯೇ ಎಲ್ಲ ನಿನ್ನ ಕೃಪೆಯೂ ನನಗೆ, ಎಲ್ಲ ನಿನ್ನ ಕೃಪೆಯೂ, ಎಲ್ಲ ನಿನ್ನ ಕೃಪೆಯೂ ನನಗೆ,
ಎಲ್ಲ ನಿನ್ನ ಕೃಪೆ ಥ್ಯಾಂಕ್ ಅಪ್ಪ, ಯು ಲಾರ್ಡ್. ಎಲ್ಲ ನಿನ್ನ ಕೃಪೆ. 2025ನೇ ವರ್ಷ ಪೂರ್ತಿಯಾಗಿ ನಮ್ಮನ್ನು ನಡೆಸು ಬಂದದ್ದು ಅವರ ಕೃಪೆ ತಾನೆ. ಇನ್ನು ಹೊಸ ವರ್ಷದಲ್ಲಿ ನಡೆಸುವುದು ಆತನ ಕೃಪೆ ಅಲ್ವಾ? Thank you, Jesus. ಹಾಲೆಲ್ಲೂಯ್ಯ, ಹಾಲೆಲ್ಲೂಯ್ಯ. ದೇವರೆಷ್ಟು ಒಳ್ಳೆಯವರಲ್ಲ, ದೇವರೆಷ್ಟು ಒಳ್ಳೆಯವರಲ್ಲ. ಹಾಲೆಲ್ಲೂಯ್ಯ. ಆ ದೇವರು ನಾವು ಆರಾಧಿಸ್ತಿದ್ದೇವೆ. ನಮಗೆ ಸ್ತೋತ್ರವಾಗಲಿ. ನಾವೊಂದು ನಿಮಿಷಗಳ ಕಾಲ ಕಣ್ಣುಗಳನ್ನು ಮುಚ್ಚಿ ನಮ್ಮ ಜೊತೆಯಲ್ಲಿ ಮಾತನಾಡುವಂಥ ದೇವರನ್ನು ನಾವು ನೋಡೋಣ. ನಮ್ಮ ಕಣ್ಣುಗಳು ಯಾವತ್ತೂ ಆತನನ್ನೇ ಮಾತ್ರ ನೋಡಲಿ. ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸುವಂಥ ದೇವರು ಆತನೇ. ನನ್ನೆಲ್ಲವನ್ನು ನಾ ಸಮರ್ಪಿಸುವೆ, ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ. ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ, ಪವಿತ್ರಾತ್ಮನಿಂದ ನನ್ನ ತುಂಬಿಸು ನೀ. ಹಾಡೋಣ. ನನ್ನೆಲ್ಲವನ್ನು ನಾ ಸಮರ್ಪಿಸುವೆ, ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ. ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ, ಪವಿತ್ರಾತ್ಮರಿಂದ ನನ್ನ ತುಂಬಿಸು ನೀ. ಆರಾಧನೆ ನಿನಗೆ, ಆರಾಧನೆ ನನ್ನೇಸುವೆ ನಿನಗೆ, ಆರಾಧನೆ ಆರಾಧನೆ ನಿನಗೆ, ಆರಾಧನೆ ನನ್ನೇಸುವೆ ನಿನಗೆ, ಆರಾಧನೆ. ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಪಾದದ ಬಳಿಯಲ್ಲಿ ಸಮರ್ಪಿಸಿಕೊಳ್ತೇವೆ ಕರ್ತನೆ. ನಮ್ಮ ಹೃದಯವನ್ನು ಮುಟ್ಟುವುದಕ್ಕೋಸ್ಕರ ಸ್ತೋತ್ರ. ವಾಕ್ಯವು ಪರಿಶುದ್ಧವಾದದ್ದು. ಇದನ್ನು ಕೇಳುವಂಥ ನಾವೆಲ್ಲರೂ ಕೂಡ ನಿಮ್ಮೊಂದಿಗೆ ಇನ್ನೂ ಹೆಚ್ಚಾಗಿ ಅನ್ಯೋನ್ಯದಿಂದ ನಾವು ಬಾಳುವಂತೆ ನಮಗೆ ಕೃಪೆಯನ್ನು ಅನುಗ್ರಹಿಸಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್. ನಾವು ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 12ನೇ ಅಧ್ಯಾಯ 2ನೇ ವಾಕ್ಯದಿಂದ ನಾವು ಓದೋಣ. ಆಮೇನ್. ಇಲ್ಲಿ ವಾಕ್ಯ ಏನು ಹೇಳುತ್ತೆ? ಇಹಲೋಕದ ನಡವಳಿಕೆಗೆ ನಾವೇನು ಮಾಡಬಾರ್ದಂತೆ? ಅನುಸರಿಸದೆ. ಇಂಗ್ಲಿಷ್ ಬೈಬಲಲ್ಲಿ ನಾವು ಇದನ್ನು ಓದಬೇಕಾದ್ರೆ ಇದಕ್ಕೇನು ಹೇಳ್ತಾರೆ ಅಂದರೆ, ಡು ನಾಟ್ ಕನ್ಫಾರ್ಮ್ ಟು ದ ಪ್ಯಾಟರ್ನ್ ಆಫ್ ದಿಸ್ ವರ್ಲ್ಡ್ ಅಂತ ಹೇಳುತ್ತೆ. ಪ್ಯಾಟರ್ನ್, ಇಹಲೋಕದ ನಡವಳಿಕೆ. ಇದರ ಆ್ಯಕ್ಚುಯಲ್ ಟ್ರಾನ್ಸ್ಲೇಷನ್, ನಾವು ಒರಿಜಿನಲ್ ಟ್ರಾನ್ಸ್ಲೇಷನಲ್ಲಿ ನಾವು ನೋಡಬೇಕಾದ್ರೆ ನಡವಳಿಕೆ ಅನ್ನೋದನ್ನು ಯಾವುದಕ್ಕೆ ಹೋಲಿಸ್ತಾ ಇದ್ದಾರಂತೆ? ಪ್ಯಾಟರ್ನ್ ಅಂತೆ. ಏನಿದರ ಮೀನಿಂಗ್, ಇದರ ಅರ್ಥ ಏನು ಅಂತ ನಾವು ನೋಡಬೇಕಾದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವೀಗ ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡಿದ ತಕ್ಷಣ ನಾವೆಲ್ಲರೂ ಮಾಡುವಂಥ ಫಸ್ಟ್ ಕೆಲಸ ಯಾವುದು ಹೇಳಿ? ನಾವು ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡಿದ ತಕ್ಷಣ ಫಸ್ಟ್ ಮಾಡುವಂಥ ಕೆಲಸ ಯಾವುದು? ಏನು ಮಾಡ್ತೀವಿ? ಪ್ರೇಸ್ ಮಾಡ್ತೀವಿ. ಅದಾದಮೇಲೆ ಬೆಡ್ಡಿಂದ ಎದ್ದು ನಾವು ಮಾಡುವಂಥ ಕೆಲಸ ಏನು? ಕಾಫಿ ಕುಡಿತೀವಿ. ಓಕೆ, ಆಮೇಲೆ ಬ್ರಷ್ ಮಾಡ್ತೀವಿ. ಸರಿ, ನಾವೀಗ ಟೀತ್ ಬ್ರಷ್ ಮಾಡ್ತೀವಿ ಅಲ್ವ ಬೆಳಿಗ್ಗೆ. ಎಷ್ಟು ಜನ ಬೆಳಿಗ್ಗೆ ಎದ್ದು ಫಸ್ಟ್ ಬ್ರಷ್ ಮಾಡ್ತೀರ ಪ್ರೇಯರ್ ಆದಮೇಲೆ? ಎಲ್ಲರೂ ಮಾಡ್ತೀರ ಅಲ್ವಾ? ಓಕೆ, ಈಗ ನಾವು ಬೆಳಿಗ್ಗೆ ಎದ್ದು ಪ್ರೇಯರ್ ಆಗಿ ಆಚೆ ಬಂದು ಬ್ರಷ್ ಮಾಡಿ ಅಂತ ನಮ್ಗೆ ಯಾರಾದರೂ ಬಂದು ಹೇಳ್ತಾರಾ? ಚಿಕ್ಕ ಮಕ್ಕಳಿಗೆ ಮಾತ್ರ ಹೇಳ್ಕೊಡ್ತೀವಿ.
ಅದಾದಮೇಲೆ ನಾವು ಯಾರಿಗಾರು ಹೇಳ್ಕೊಡ್ತೀವಿ, ಯಾರಿಗೂ ಹೇಳ್ಕೊಡಲ್ಲ. ಯಾಕೆ ಹೇಳ್ಕೊಡಲ್ಲ ಅಂದರೆ ಅದೇನಾಗಿರುತ್ತೆ, ನಮ್ಮ ಬ್ರೈನಲ್ಲಿ ಒಂದು ಪ್ಯಾಟರ್ನ್ ಆಗಿ ರಿಜಿಸ್ಟರ್ ಆಗೋಗಿದೆ. ಕರೆಕ್ಟಾ? ನಮ್ಗೆ ಯಾರು ಹೇಳಬೇಕಾಗಿಲ್ಲ. ಊಟ ಮಾಡೋಕ್ಕೆ ಅಂತ ನಾವು ಕೂತ್ಕೊಳ್ತೀವಿ, ಯಾವ ಕೈಯಿಂದ ತಿಂತೀವಿ ನಾವು? ರೈಟ್ ಹ್ಯಾಂಡ್. ನಮ್ಗೆ ಯಾರಿಗಾರು ಹೇಳ್ತಾರಾ ರೈಟ್ ಹ್ಯಾಂಡಲ್ಲಿ ತಿನ್ನು ಅಂತ? ಇಲ್ಲ. ನಾವೇನು ಮಾಡ್ತೀವಿ, ಆಟೋಮೆಟಿಕ್ಕಾಗಿ ತಾನಾಗೆ ತಾನು ರೈಟ್ ಹ್ಯಾಂಡಲ್ಲಿ ತಿಂತೀವಿ. ಯಾಕೆ ಇದನ್ನು ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂದರೆ, ಪ್ಯಾಟರ್ನ್ ಅರ್ಥ ಏನಂದರೆ ಮೈಂಡಲ್ಲಿ ಮೊದಲೇ ರಿಜಿಸ್ಟರ್ ಆಗೋಗಿರುತ್ತೆ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿರಲ್ಲ. ಗಾಡಿ ಓಡಿಸೋರಿಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ, ನೀವು ಗಾಡಿ ಓಡಿಸ್ಬೇಕಾದ್ರೆ ಪ್ರತಿ ಸೆಕೆಂಡ್ ಕೂಡ ಯೋಚನೆ ಮಾಡ್ಕೊಂಡು ಗಾಡಿ ಓಡಿಸ್ತೀರಾ? ನಾನು ಎಕ್ಸ್ಲೇಟ್ರ್ ಕೊಡಬೇಕು, ಬ್ರೇಕ್ ಹಾಕಬೇಕು, ಗೇರ್ ಚೇಂಜ್ ಮಾಡಬೇಕು ಅಂತ? ಇಲ್ಲ. ಏನಾಗುತ್ತೆ, ನಮ್ಮ ಮೈಂಡು ಆಟೋಮೆಟಿಕ್ಕಾಗಿ ಅದನ್ನು ಮಾಡ್ತಾ ಇರುತ್ತೆ. ಅಡುಗೆ ಮಾಡಬೇಕಾದ್ರೆ ನಮ್ಗೆ ಈ ಥರ ತಿರುಗಿಸ್ಬೇಕು, ಕಲಿಸ್ಬೇಕು ಅಂತ ನಮ್ಗೆ ಯಾರಾದರೂ ಹೇಳ್ಕೊಡ್ಬೇಕಾ? ಇಲ್ಲ ಅಲ್ವಾ? ನಮ್ಮ ಕೈ ಏನು ಮಾಡುತ್ತೆ, ಆಟೋಮೆಟಿಕ್ಕಾಗಿ ತಿರುಗಿಸ್ತಾ ಇರುತ್ತೆ. ಇದನ್ನು ಮೆಡಿಕಲ್ ಟರ್ಮ್ಸಲ್ಲಿ ಪ್ಯಾಟರ್ನ್ಸ್ ಅಂತ ಕರೀತಾರೆ. ಅಂದರೆ ನಮ್ಮ ಮೈಂಡಲ್ಲಿ ರಿಜಿಸ್ಟರ್ ಆಗೋಗಿರುತ್ತೆ, ನಮ್ಗೆ ಅದನ್ನು ಯಾರು ಮತ್ತೆ ಮತ್ತೆ ಬಂದು ಹೇಳಬೇಕಾಗಿರಲ್ಲ. ಇಲ್ಲಿ ನಾವು ಸತ್ಯವೇದದಲ್ಲಿ ನಾವು ಇದನ್ನು ನೋಡಬೇಕಾದ್ರೆ ಏನು ಹೇಳುತ್ತೆ, ಇಲ್ಲಿ ಇಹಲೋಕದ ನಡವಳಿಕೆ ಅನ್ನೋದನ್ನು ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ ಅಂದರೆ, ಇದರ ಅರ್ಥ ಏನಂದರೆ ಪ್ಯಾಟರ್ನ್ ಆಫ್ ದಿಸ್ ವರ್ಲ್ಡ್. ಅಂದರೆ ಈ ಜಗತ್ತಿನ ಒಂದು ನಡವಳಿಕೆ ನಮ್ಗೆ ಅದನ್ನು ಯಾರು ಬಂದು ಹೇಳ್ಕೊಡ್ಬೇಕಾಗಿಲ್ಲ. ತಾಯಂದಿರಿಗೆ ಗೊತ್ತಿರ್ಬೋದು, ಇನ್ನೂ 1 ವರ್ಷನೂ ಆಗಿರಲ್ಲ, ಅವರ ಒಂದು ಮಗು ಹುಟ್ಟಿದರೆ ಇನ್ನೂ 1 ವರ್ಷನೂ ಆಗಿಲ್ಲ ಅಂದರೂ ಪರವಾಗಿಲ್ಲ, ಅವರು ಮುದ್ದು ಮಾಡುವಂಥ ಒಂದು ಮಗುನ ಪಕ್ಕಕ್ಕಿಟ್ಟು ಇನ್ನೊಂದು ಮಗುನ ಕೈಲಿ ಇಟ್ಕೊಂಡ್ರೆ ಆ ಮಗುಗಿನ್ನೂ 1 ವರ್ಷ ಆಗಿರಲ್ಲ ಅಂದರೂ ಅದೇನು ಮಾಡುತ್ತೆ, ಅಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಗಮನಿಸಿದಾರ? ತಾಯಂದ್ರಿಗೆ ಗೊತ್ತಿರುತ್ತೆ ಅದು. ಅಂದರೆ ಮಕ್ಕಳಿಗೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ, ನಿನ್ನ ತಾಯಿ ಬೇರೆ ಒಂದು ಮಗುನ ಇಟ್ಕೊಂಡು ಮುದ್ದು ಮಾಡ್ತಿದೆ ಅಂತ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಯಾಕೆ ಅಂದರೆ ಇಹಲೋಕದ ಒಂದು ನಡವಳಿಕೆ ಅದೇನಾಗಿದೆ, ಜೆನೆಟಿಕಲಿ ನಮ್ಮಲ್ಲಿ ಅದು ಬಂದುಬಿಟ್ಟಿದೆ, ಅದು ನಮ್ಗೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಇದರ ಒರಿಜಿನಲ್ ಅರ್ಥ ಗ್ರೀಕ್ ಭಾಷೆಯಲ್ಲಿ ಇದನ್ನು ಅಪೊಸ್ತಲನಾದ ಪೌಲ ಗ್ರೀಕ್ ಭಾಷೆಯಲ್ಲಿ ಇದನ್ನು ಬರೆದಾಗ ಮೆಟಾಮಾರ್ಫೋ ಅಂತ ಬರೆದಿದ್ದಾನೆ. ಮೆಟಾಮಾರ್ಫೋ ಗ್ರೀಕ್ ಭಾಷೆಯ ಇದರ ಅರ್ಥ ಏನಂದರೆ ಮೆಟಾಮಾರ್ಫೋ ಅಂದರೆ ಒಳಗಿರುವಂಥ ಒಂದು ಬದಲಾವಣೆ ಹೊರಗಡೆ ತೋರಿಸಿಕೊಳ್ಳುವಂಥದ್ದಂತೆ. ಒಳಗೆ ಆಗುವಂಥ ಒಂದು ಬದಲಾವಣೆ ನಮಗೆ ಚಿಕ್ಕ ವಯಸ್ಸಿಂದ ಯಾರಾದರೂ ಬಂದು ಹೇಳ್ಕೊಟ್ಟಿದ್ರೆ ಅಥವಾ ನಾವು ನೋಡಿ ಕಲಿತಾಗ ನಾವು ಅದನ್ನು ಹೇಗೆ ಹೊರಗಡೆ ತೋರಿಸ್ಕೊಳ್ತೀವಿ. ಈಗ ನಾವು ಹೇಳ್ದಂಗೆ ಗಾಡಿ ಓಡಿಸೋದನ್ನು ಯಾರೂ ಹೇಳ್ಕೊಡ್ಬೇಕಾಗಿಲ್ಲ. ಗಾಡಿ ಕಲಿಬೇಕಾದ್ರೆ ಒಂಚೂರು ನಾವು ಕಲ್ತ್ಕೊಂಡ್ವಿ, ಈಗ ನಮ್ಮ ಕೈ ಏನು ಮಾಡುತ್ತೆ, ಆಟೋಮೆಟಿಕ್ಕಾಗಿ ಓಡಿಸುತ್ತೆ, ನಮ್ಗೆ ಯಾರು ಬಂದು ಹೇಳ್ಕೊಡ್ಬೇಕಾಗಿಲ್ಲ. ಇದನ್ನು ಏನಂತ ಹೇಳ್ತಾರೆ, ಪ್ಯಾಟರ್ನ್ ಆಫ್ ದಿಸ್ ವರ್ಲ್ಡ್, ಮೆಟಾಮಾರ್ಫೋ ಅಂತ ಹೇಳ್ತಾರೆ. ಎಷ್ಟು ಜನರಿಗೆ ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ಗೊತ್ತು? ಪ್ಲಾಸ್ಟಿಕ್ ಸರ್ಜರಿ ಅಂತ ಏನು ಮಾಡ್ತಾರೆ, ಮುಖನ ಶೇಪ್ನ ಚೇಂಜ್ ಮಾಡ್ತಾರೆ, ಅಥವಾ ಏನಾದರೂ ಗಾಯಗಳು ಆಕ್ಸಿಡೆಂಟ್ಸ್ಗಳು ಆಗಿದ್ರೆ ಏನು ಮಾಡ್ತಾರೆ, ಪ್ಲಾಸ್ಟಿಕ್ ಸರ್ಜರಿಲಿ ಅದನ್ನು ಬದಲಾಯಿಸ್ಬಿಡ್ತಾರೆ. ಕರೆಕ್ಟಾ? ನ್ಯೂರಾಲಜಿಸ್ಟ್ಗಳು ಅಂದರೆ ಈ ಮಾನಸಿಕ ತಜ್ಞರು, ಮೆದುಳು ತಜ್ಞರು ಅಂತ ಯಾರಿರ್ತಾರಲ್ವ, ಇವ್ರುಗಳು ಇತ್ತೀಚೆಗೆ ಒಂದು ರಿಸರ್ಚ್ ಮಾಡಿದ್ದಾರೆ. ಈ ಒಂದು ರಿಸರ್ಚ್ನ ಹೆಸರು ನ್ಯೂರೋಪ್ಲಾಸ್ಟಿಸಿಟಿ ಅಂತ. ಪ್ಲಾಸ್ಟಿಕ್ ಸರ್ಜರಿ ಥರ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಒಂದು ರಿಸರ್ಚ್ ಮಾಡಿದ್ದಾರೆ. ಈ ರಿಸರ್ಚ್ ಪ್ರಕಾರ ಅವ್ರು ಏನು ಕಂಡು ಹಿಡಿದಿದ್ದಾರೆ ಅಂದರೆ, ನಾವು ಯಾವುದನ್ನು ತುಂಬ ಯೋಚನೆ ಮಾಡ್ತೀವೋ, ಯಾವ ವಿಷಯವನ್ನು ತುಂಬ ಯೋಚನೆ ಮಾಡ್ತೀವೋ, ಯಾವ ವಿಷಯನ ನಾವು ತುಂಬ ಮಾತನಾಡ್ತೀವೋ, ನಮ್ಮ ಹೃದಯ, ನಮ್ಮ ಮನಸ್ಸು ಪೂರ್ತಿ ಅದನ್ನೇ ತುಂಬಿಕೊಂಡಿರುತ್ತೆ ಅಂತೆ. ನಾವು ಯಾವುದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತೀವಿ ನೋಡಿ, ನಮ್ಮ ಹೃದಯ ಮತ್ತು ನಮ್ಮ ಮನಸ್ಸು, ನಮ್ಮ ನಡವಳಿಕೆ ಅದರಲ್ಲೇ ತುಂಬಿಕೊಂಡಿರುತ್ತೆ ಅಂತೆ. ಯೂಟ್ಯೂಬ್ ಎಷ್ಟು ಜನ ಯೂಸ್ ಮಾಡ್ತೀರಾ? ಇಲ್ಲಿ ಎಲ್ಲರೂ ಯೂಟ್ಯೂಬ್ ಯೂಸ್ ಮಾಡ್ತೀರಾ ಅಲ್ವಾ? ನೀವು ಗಮನಿಸಿರ್ಬೋದು, ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ನೀವು ಒಂದು 2-3 ವೀಡಿಯೋಸ್ ನೋಡಿದರೆ ನಿಮ್ಮ ಯೂಟ್ಯೂಬ್ ಪೂರ್ತಿ ಏನು ಬರುತ್ತೆ, ಅದಕ್ಕೆ ಸಂಬಂಧಪಟ್ಟಿರೋದೇ ಬರುತ್ತೆ. ಕರೆಕ್ಟಾ? ಅದೇ ಥರ ನಮ್ಮ ಬ್ರೈನ್ ಕೂಡ, ನಾವು ಯಾವ ವಿಷಯದ ಬಗ್ಗೆ ನಾವು ತುಂಬ ಯೋಚನೆ ಮಾಡ್ತೀವೋ ನಮ್ಮ ಮನಸ್ಸೇನಾಗಿರುತ್ತೆ ಅಂತೆ ಅದ್ರ ಬಗ್ಗೆನೇ ತುಂಬಿಕೊಂಡಿರುತ್ತೆ. ಇದನ್ನು ಇವತ್ತು ಸೈಂಟಿಸ್ಟ್ಗಳು ಅಂದರೆ ಈ ಮೆದುಳು ತಜ್ಞರು ಇದನ್ನು ಇವತ್ತು ಹೇಳ್ತಾ ಇದ್ದಾರೆ, ಇದನ್ನು ಸತ್ಯವೇದ ಅವತ್ತೇ ಹೇಳಿ ಮುಗಿಸ್ಬಿಟ್ಟಿದೆ. ಏನು ಹೇಳ್ತಿದೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನಾವೇನು ಮಾಡಬೇಕಂತೆ, ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ, ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳುವಿರಿ. ಅಂದರೆ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಅಪೊಸ್ತಲನಾದ ಪೌಲ ಏನು ಹೇಳ್ತಿದ್ದಾನೆ ಅಂದರೆ, ಈ ವಾಕ್ಯಗಳನ್ನು ನಾವು ಹೆಚ್ಚಾಗಿ ನಾವು ಓದಿದಾಗ, ವಾಕ್ಯದ ಬಗ್ಗೆ ನಾವು ಓದಿರುವಂಥ ವಾಕ್ಯದ ಬಗ್ಗೆ ನಾವು ಹೆಚ್ಚಾಗಿ ಯೋಚನೆ ಮಾಡಿದಾಗ ಏನಾಗುತ್ತೆ ಅಂತೆ, ನಮ್ಮ ಜೀವನದ ಒಂದು ಜೀವನ ಶೈಲಿ ಇರುತ್ತಲ್ಲ, ನಮ್ಮ ನಡವಳಿಕೆ ಏನಾಗುತ್ತೆ ಅಂತೆ, ಪರಲೋಕ ಭಾವದವಾಗುತ್ತೆ.
ಆಮೇನ್. ಪರಲೋಕ ಭಾವವಾಗುವುದು ಹೇಗೆ ಅಂದರೆ ವಾಕ್ಯವನ್ನು ನಾವು ಹೆಚ್ಚು ಹೆಚ್ಚಾಗಿ ಓದಿದಾಗ. ಯಾವುದನ್ನು ಇವತ್ತು ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ ನ್ಯೂರೋಪ್ಲಾಸ್ಟಿಸಿಟಿ ಅಂತ, ಇದನ್ನು ಅಪೊಸ್ತಲನಾದ ಪೌಲ 2000 ವರ್ಷಗಳ ಮುಂಚೆನೇ ಹೇಳಿ ತೋರಿಸಿದ್ದಾನೆ. ನಾವಿದನ್ನು ಅದಕ್ಕೋಸ್ಕರ ನಾವು ವಾಕ್ಯಗಳನ್ನ ಓದ್ಬೋದು. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 23ನೇ ವಾಕ್ಯವನ್ನು ನಾವು ಓದೋಣ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 23ನೇ ವಾಕ್ಯ. Proverbs chapter 4 verse 23. ಆಮೇನ್. ಇದೇನು ಹೇಳುತ್ತೆ? ನೀನು ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊ. ಯಾರ ರೆಸ್ಪಾನ್ಸಿಬಿಲಿಟಿ ಇದು? ರೆಸ್ಪಾನ್ಸಿಬಿಲಿಟಿ ಯಾರಿಗೆ ಕೊಟ್ಟಿದ್ದಾರೆ? ದೇವ್ರ ರೆಸ್ಪಾನ್ಸಿಬಿಲಿಟಿನ ನಮ್ಮ ರೆಸ್ಪಾನ್ಸಿಬಿಲಿಟಿನ? ನಮ್ಮ ರೆಸ್ಪಾನ್ಸಿಬಿಲಿಟಿ. ನಮ್ಮ ಹೃದಯವನ್ನು ನಾವೇನು ಮಾಡಬೇಕಂತೆ ನಾವು ಕಾಪಾಡಿಕೊಳ್ಬೇಕು. ಅಂದರೆ ಇವತ್ತು ಈ ಒಂದು ಲೋಕ ಎಷ್ಟು ಒಂದು ಮಾಲಿನ್ಯ ತುಂಬಿರುವಂಥ ಒಂದು ಲೋಕ, ಪೊಲ್ಯೂಟೆಡ್ ವರ್ಲ್ಡ್ ಅಂತ ನಾವು ಹೇಳ್ಬೋದು. ನಾವು ಇದರಲ್ಲಿ ಇರುವಂಥ ಈ ಒಂದು ಟಾಕ್ಸಿಸಿಟಿನ ಎಷ್ಟು ನಾವು ಒಳಗೆ ತಗೊಳ್ತೀವಲ್ಲ, ಏನಾಗುತ್ತೆ ನಮ್ಮ ಹೃದಯ ಅದರಿಂದ ತುಂಬಿಕೊಳ್ಳುತ್ತೆ. ಆಯಿತಾ? ಕೆಟ್ಟದ್ರ ಬಗ್ಗೆನೇ ನಮ್ಮ ಸುತ್ತಮುತ್ತಲಿನ ಲೋಕದಲ್ಲಿ ಒಳ್ಳೆಯ ಕಾರ್ಯಗಳು ಆಗ್ತಿರೋಂಥದ್ದು ಬಹಳ ಕಡಿಮೆ. ಎಷ್ಟು ಜನ ಅದನ್ನು ಒಪ್ತೀರಾ? ಕರೆಕ್ಟಾ? ಕೆಟ್ಟದೇ ಜಾಸ್ತಿ. ನೀವು ಬೆಳಿಗ್ಗೆ ನ್ಯೂಸ್ ಪೇಪರ್ ತೆಗೆದು ನೋಡ್ತೀರಾ, ಇದು ಟಿ ವಿಲಿ ನ್ಯೂಸ್ ಚಾನೆಲ್ಸ್ನ ನೀವು ವಾಚ್ ಮಾಡ್ತೀರಾ ಅಂದರೆ ಬರೀ ಸಾವುಗಳು, ಭ್ರಷ್ಟಾಚಾರ, ಅನ್ಯಾಯ. ಕರೆಕ್ಟಾ? ಒಳ್ಳೆಯ ಒಂದು ವಿಷಯಗಳ ಬಗ್ಗೆ ನೀವು ಕಾಣುವುದು ತುಂಬ ಕಡಿಮೆ. ಯಾಕೆಂದರೆ ನಾವು ಜೀವಿಸುತ್ತಿರುವಂಥ ಒಂದು ಕಾಲ ಆ ಒಂದು ಕಾಲಘಟ್ಟಕ್ಕೆ ಬಂದಿದೆ ಇವತ್ತು. ಇದನ್ನು ನಾವೇನು ಮಾಡ್ತೀವಿ? ಸ್ವೀಕರಿಸಿಕೊಳ್ತೀವಿ. ನಮ್ಮ ಸುತ್ತಮುತ್ತಲಿನ ಜನ ಇನ್ನೊಬ್ಬರ ಬಗ್ಗೆ ಮಾತನಾಡುವಂಥದ್ದು, ಬೈಯುವಂಥದ್ದು, ಕೆಟ್ಟ ಮಾತುಗಳನ್ನು ಉಪಯೋಗಿಸಿಕೊಳ್ಳುವಂಥದ್ದು, ಕೋಪವನ್ನು ತೋರಿಸಿಕೊಳ್ಳುವಂಥದ್ದು, ದ್ವೇಷವನ್ನು ಸಾಧಿಸುವಂಥದ್ದು, ಇಂಥ ಜನರ ಸಂಗಡ ನಾವಿದ್ದರೆ ನಾವೇನಾಗ್ತೀವಿ ಅಂತೆ? ಅದರ ಥರನೇ ಏನಾಗ್ತೀವಿ? ಹಾದು ಹೋಗ್ತಾ ಇರ್ತೀವಿ. ಆ ಕಾರಣಕ್ಕೋಸ್ಕರ ಇಲ್ಲಿ ವಾಕ್ಯ ಏನು ಹೇಳುತ್ತೆ? ನಾವು ನಮ್ಮ ಹೃದಯವನ್ನು ನಾವೇನು ಮಾಡ್ಕೋಬೇಕಂತೆ? ಜಾಗರೂಕತೆಯಿಂದ ಕಾಪಾಡಿಕೊಳ್ಬೇಕು. ಎಷ್ಟು ಜನ ದೇವ್ರನ್ನ ಪ್ರೀತಿಸ್ತಾರೆ ಇಲ್ಲಿರೋರು? ಎಲ್ಲರೂ ಪ್ರೀತಿಸ್ತೀವಿ ದೇವ್ರನ್ನ. ನಾನು ನಿನ್ನೆ ಸಾಯಂಕಾಲ ಒಂದು ದೇವ ಸೇವಕರು ಹೇಳೋದನ್ನು ನಾನು ಕೇಳಿಸ್ಕೊಂಡೆ. ದೇವ್ರನ್ನ ಪ್ರೀತಿಸೋದು ತುಂಬ ಈಸಿ, ಮನುಷ್ಯರನ್ನ ಪ್ರೀತಿಸೋದು ತುಂಬ ಕಷ್ಟ. ದೇವರನ್ನ ನಾವು ತುಂಬ ಪ್ರೀತಿಸ್ತೀವಿ. ಯಾಕೆ ಅಂದರೆ ಅವ್ರು ನಮ್ಮ ಕಣ್ಮುಂದೆ ಕಾಣಿಸ್ಕೊಳ್ತಿಲ್ಲ. ಅದಕ್ಕೋಸ್ಕರ ದೇವರನ್ನ ನಾವೇನು ಮಾಡ್ತೀವಿ? ಪ್ರೀತಿಸ್ತೀವಿ. ಯಾಕೆ ಅಂದರೆ ಅವರು ನಮಗೆ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ, ನಮ್ಮ ಜೊತೆಯಲ್ಲಿ ಶಾರೀರಿಕ ರೂಪದಲ್ಲಿ ಅವರು ಇಲ್ಲ. ಆದರೆ ಮನುಷ್ಯರನ್ನ ನಾವು ಪ್ರೀತಿಸೋದಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕೋಸ್ಕರ ನಾವು ತೆಗೆಯೋಣ 1 ಯೋಹಾನ 4ನೇ ಅಧ್ಯಾಯ 1 ಯೋಹಾನ 4ನೇ ಅಧ್ಯಾಯ 20ನೇ ವಾಕ್ಯ. 1 ಯೋಹಾನ 4ನೇ ಅಧ್ಯಾಯ 20ನೇ ವಾಕ್ಯ. ಕ್ರೈಸ್ತರಲ್ಲಿ ಯಾವತ್ತೂ ಕೂಡ ನನಗೊಬ್ಬರನ್ನ ಕಂಡ್ರೆ ದ್ವೇಷ ನನಗೆ ಆಗಲ್ಲ ಅಂತ ನಾವು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಇಲ್ಲಿ ವಾಕ್ಯ ಏನು ಹೇಳುತ್ತೆ ಅಂದರೆ, ದೇವರನ್ನು ಪ್ರೀತಿಸುತ್ತೇನೆ ಅಂತ ಹೇಳಿ ತನ್ನ ಸಹೋದರನನ್ನು ಏನಂತೆ ದ್ವೇಷಿಸಿದರೆ ಆತನು ಸುಳ್ಳುಗಾರನಾಗಿರುತ್ತಾನೆ. ನಾವು ನಮ್ಮ ಜೊತೆಯಲ್ಲಿರುವಂಥ ಸಹೋದರರನ್ನು, ಸಹೋದರಿಯರನ್ನು ಅಥವಾ ನಮ್ಮ ಸುತ್ತಮುತ್ತಲಿನ ಒಂದು ಜನರನ್ನು ನಾವೇನು ಮಾಡಬೇಕಂತೆ? ಪ್ರೀತಿಸ್ಬೇಕಂತೆ. ಪ್ರೀತಿಸಿಲ್ಲ ಅಂದರೆ ನಾವೇನು ಹೇಳ್ತಾ ಇದ್ದೀವಿ? ಸುಳ್ಳು ಹೇಳ್ತಾ ಇದ್ದೀವಿ. ನಮಗೆ ದೇವರ ಮೇಲೆ ಪ್ರೀತಿ ಅಂತ ನಾವೇನು ಹೇಳ್ತಾ ಇದ್ದೀವಿ? ಸುಳ್ಳು ಹೇಳ್ತಾ ಇದ್ದೀವಿ. ಇಲ್ಲಿ ವಾಕ್ಯ ತುಂಬ ಸ್ಪಷ್ಟವಾಗಿ ಹೇಳುತ್ತೆ. ಆ ಕಾರಣಕ್ಕೋಸ್ಕರ ಯೇಸು ಸ್ವಾಮಿ ಹೇಳ್ತಾರೆ, ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ, ನೀವು ಪ್ರಾರ್ಥಿಸಬೇಕಾದ್ರೆ ನಿಮಗೆ ಇನ್ನೊಬ್ಬರ ಮೇಲೆ ಏನಾದರೂ ನೋವಿತ್ತು, ಕಹಿಯಾದ ಒಂದು ಘಟನೆ, ಒಂದು ಭಾವನೆ ಇತ್ತಂದರೆ ನೀವೇನು ಮಾಡಬೇಕಂತೆ? ಅವ್ರನ್ನ ಮೊದಲು ಕ್ಷಮಿಸಬೇಕು. ಆಮೇಲೆ ಕ್ಷಮಿಸಿದಾಗ ಏನಾಗುತ್ತಂತೆ? ಪರಲೋಕದಲ್ಲಿರೋ ನಮ್ಮ ತಂದೆಯು ನಮ್ಮ ಪಾಪಗಳನ್ನು ಸಹ ಕ್ಷಮಿಸುತ್ತಾರೆ. ಇವತ್ತು ನಮಗೆ ಕ್ಷಮೆ ಬೇಕು ಅಂದರೆ ನಾವೇನು ಮಾಡಬೇಕು? ಇನ್ನೊಬ್ಬರನ್ನು ಕ್ಷಮಿಸಬೇಕು. ಆಮೇನ್.
ಪ್ರಾರ್ಥನೆಗಳು ಇವತ್ತು ಯಾಕೆ ಎಷ್ಟೋ ಪ್ರಾರ್ಥನೆಗಳು, ನಾನು ಹೋದ ಬಾರಿ ಹೇಳ್ದಂಗೆ ಯಾಕೆ ಎಷ್ಟು ಪ್ರಾರ್ಥನೆಗಳಿಗೆ ಇವತ್ತು ಉತ್ತರ ಸಿಗ್ತಾ ಇಲ್ಲ ಅಂದರೆ, ನಾವು ಮಾಡುವಂಥ ಪ್ರಾರ್ಥನೆ ಏನೇ ಇದ್ರೂ ಕೂಡ ನಾವು ಇನ್ನೊಬ್ಬರನ್ನ ಕ್ಷಮಿಸಿಲ್ಲ ಅಂದರೆ ಆ ಪ್ರಾರ್ಥನೆಗೆ ಉತ್ತರ ಸಿಗಲ್ವಂತೆ. ಇಲ್ಲಿ ಯೇಸು ಸ್ವಾಮಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ಯಾವಾಗ ನಾವು ಇನ್ನೊಬ್ಬರನ್ನು ಕ್ಷಮಿಸ್ತೀವೋ ಆಗ ಪರಲೋಕದಲ್ಲಿರೋ ನಮ್ಮ ತಂದೆಯು ನಮ್ಮ ಪಾಪಗಳನ್ನು ಸಹ ಕ್ಷಮಿಸ್ತಾರೆ ಅಂತೆ. ಆ ಒಂದು ಗುಣ ನಮ್ಮಲ್ಲಿ ಬರಬೇಕು ಅಂದರೆ ಈ ವಾಕ್ಯ ನಮ್ಮಲ್ಲಿ ಹೋಗ್ತಾ ಇರಬೇಕು. ಯಾಕಂದರೆ ಇಹಲೋಕದ ಗುಣ ಏನಂದರೆ ಕೋಪ, ದ್ವೇಷವನ್ನು ನಾವೇನು ಮಾಡ್ತೀವಿ, ಸಾಧಿಸ್ಕೊಳ್ತಾನೇ ಇರ್ತೀವಿ. ಕರೆಕ್ಟಾ? ಮರ್ಯಾದೆ ಇಲ್ಲ, ಅದ್ರ ಬಗ್ಗೆನೇ ಯೋಚಿಸ್ತಾ ಇರ್ತೀವಿ. ನೀವು ಎಷ್ಟು ಅದ್ರ ಬಗ್ಗೆನೇ ಯೋಚಿಸ್ತೀರೋ ನಿಮ್ಮ ಮನಸ್ಫೂರ್ತಿ ಅದೇ ತುಂಬ್ಕೊಂಡಿರುತ್ತೆ. ನಿಮ್ಮ ಮೈಂಡಲ್ಲಿ ಬರುವಂಥ ಥಾಟ್ ನಿಮ್ಮ ಕಂಟ್ರೋಲ್ನಲ್ಲಿಲ್ಲ. ಕರೆಕ್ಟಾ? ನಿಮ್ಮ ಮನಸ್ಸಲ್ಲಿ ಬರುವಂಥ ಒಂದು ಯೋಚನೆ ನಿಮ್ಮ ಕಂಟ್ರೋಲ್ನಲ್ಲಿ ಇರಲ್ಲ. ಆದರೆ ಅದು ಎಷ್ಟು ಕಂಟಿನ್ಯೂ ಆಗುತ್ತೆ ಅನ್ನುವಂಥ ಕಂಟ್ರೋಲ್ ನಿಮ್ಮ ಕೈಲಿರುತ್ತೆ. ಕೆಟ್ಟ ಆಲೋಚನೆ ಬಂತ ನಾವು ವಾಕ್ಯವನ್ನು ಧ್ಯಾನ ಮಾಡಬೇಕು, ವಾಕ್ಯವನ್ನು ಓದಬೇಕು. ಕರೆಕ್ಟಾ? ದ್ವೇಷದ ಒಂದು ಯೋಚನೆಗಳು ಬಂತ ವಾಕ್ಯಗಳನ್ನ ಓದಬೇಕು. ಯಾಕೆ? ಇದು ನಮ್ಮನ್ನು ಪರಿಶುದ್ಧಪಡಿಸೋದಕ್ಕೆ ಸಾಧ್ಯವಾಗುತ್ತೆ. ಆಮೇನ್. ನಾವು ಮುಂದೆ ಓದೋಣ. ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ. ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 23ನೇ ವಾಕ್ಯ. ಆಮೇನ್. ಇಲ್ಲಿ ಈ ಒಂದು ವಾಕ್ಯವನ್ನು ನೀವು ಪೂರ್ತಿಯಾಗಿ ಓದಿ, ಇಲ್ಲಿ 23ನೇ ವಾಕ್ಯವನ್ನು ನೀವು ಸಂಪೂರ್ಣವಾಗಿ ಓದಬೇಕಾದ್ರೆ ಪ್ರಾರ್ಥನೆ ಮಾಡುವಂಥ ಎಷ್ಟು ಕಡೆ ಬರೆಯಲ್ಪಟ್ಟಿದೆ. ಅಲ್ಲಿ ಬೆಟ್ಟಕ್ಕೆ ಪ್ರಾರ್ಥನೆ ಮಾಡುವಂಥ ಎಷ್ಟು ಕಡೆ ಬರೆಯಲ್ಪಟ್ಟಿದೆ. ನೀವಂತ ಅದನ್ನೊಂದ್ಸಲ ಚೆಕ್ ಮಾಡಿ ನೋಡಿ. ಎಲ್ಲಾದರೂ ಬರೆಯಲ್ಪಟ್ಟಿದೆಯಾ ಪ್ರಾರ್ಥನೆ ಮಾಡುವಂಥ, ಬೆಟ್ಟದ ವಿಚಾರವಾಗಿ ಪ್ರಾರ್ಥನೆ ಮಾಡುವಂಥ ಬರೆಯಲ್ಪಟ್ಟಿದೆಯಾ? ಏನು ಹೇಳ್ತಾ ಇದೆ? ನೀವೇನು ಮಾಡಬೇಕಂತೆ? ಬೆಟ್ಟಕ್ಕೆ ಹೇಳಬೇಕು. ಪ್ರಾರ್ಥನೆ ಮಾಡುವಂತ ಹೇಳಿಲ್ಲ. ಏನು ಹೇಳಬೇಕಂತೆ? ಬೆಟ್ಟಕ್ಕೆ ಹೇಳಬೇಕು. ಎಷ್ಟು ಸರಿ ಹೇಳಬೇಕು ಅಂತ ಬರೆಯಲ್ಪಟ್ಟಿದೆ ನೋಡಿ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಮೊದಲನೇ ಬಾರಿ. ಕರೆಕ್ಟಾ? ನೆಕ್ಸ್ಟು ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ, 2ನೇ ಬಾರಿ. ಮತ್ತು ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ, ಅಂದರೆ 3 ಬಾರಿ. 3 ಬಾರಿ ಏನಂತೆ? ಹೇಳಬೇಕಂತೆ. ಹೇಗೆ ಸಾಧ್ಯ? ನೋಡಿ, ಇಲ್ಲಿ ಅದಕ್ಕೋಸ್ಕರ ಇಲ್ಲಿ ದೇವರು ಹೇಳ್ತಿದ್ದಾರೆ, ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು. ನಾವು ಎಷ್ಟೋ ಬಾರಿ ನಾವೇನು ಮಾಡಿರ್ತೀವಿ? ಪ್ರಾರ್ಥನೆ ಮಾಡಿರ್ತೀವಿ, ಆದರೆ ನಮಗೆ ನಂಬಿಕೆ ಇರಲ್ಲ. ಕರೆಕ್ಟಾ? ಏನೋ ಒಂದು ಸಿಚುವೇಶನ್ ಇದೆ, ಸಂದರ್ಭ ಇದೆ, ಒಂದು ಸಮಸ್ಯೆಯಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ, ಪ್ರಾರ್ಥನೆ ಮಾಡಿದ್ದೀವಿ, ಆದರೆ ನಮಗೆ ಏನಿಲ್ಲ, ನಂಬಿಕೆ ಇಲ್ಲ. ಏನೋ ಮಾಡಬೇಕು ಅಂತ ನಾವು ಪ್ರಾರ್ಥನೆ ಮಾಡಿರ್ತೀವಿ. ಯಾರೋ ಫ್ಯಾಮಿಲಿ ಮೆಂಬರು ಸೀರಿಯಸ್ ಆಗಿದ್ದಾರೆ ಹಾಸ್ಪಿಟಲಲ್ಲಿ, ಪ್ರಾರ್ಥನೆ ಮಾತ್ರ ಮಾಡಿರ್ತೀವಿ, ಆದರೆ ನಮಗೆ ನಂಬಿಕೆ ಇರಲ್ಲ. ಅದಕ್ಕೋಸ್ಕರ ಇಲ್ಲಿ ವಾಕ್ಯ ಹೇಳುತ್ತೆ, ನೀವು ಪ್ರಾರ್ಥನೆ ಮಾಡಿ ಅಂತ ಹೇಳಿಲ್ಲ. ನಿಮಗೆ ಮನಸ್ಸಲ್ಲಿ ಯಾವಾಗ ಸಂಶಯ ಬರಲ್ವಂತೆ, ನೀವು ಆ ಬೆಟ್ಟಕ್ಕೆ ಹೇಳಿದಾಗ, ನಿಮ್ಮ ಬಾಯಿಂದ ವಾಕ್ಯಗಳು ಹೊರಗೆ ಬಂದಾಗ ಏನಾಗುತ್ತೆ? ಆ ವಾಕ್ಯಗಳು ಜೀವ ತುಂಬಿರುವಂಥ ವಾಕ್ಯಗಳು. ಆಮೇನ್. ಸಮಸ್ಯೆಗಳಿಗೆ ನೀವು ಯಾವಾಗ ಹೇಳ್ತೀರಾ, ನಿಮ್ಮ ಬಾಯಿಂದ ಯಾವಾಗ ನೀವು ನುಡಿತೀರಾ, ದೇವರ ವಾಕ್ಯಗಳನ್ನು ನೀವು ಹೇಳ್ತೀರಾ, ಆವಾಗ ಏನಾಗುತ್ತಂತೆ? ಆ ಬೆಟ್ಟ ಹೋಗಿ ಸಮುದ್ರಕ್ಕೆ ಬೀಳುತ್ತೆ. ಇದನ್ನೇ ಯೇಸು ಸ್ವಾಮಿ ಹೇಳಿದ್ದು. ನೀವು ಹೇಳಬೇಕು, ಬಾಯಿ ಬಿಟ್ಟು ಹೇಳಬೇಕು. ಮನಸ್ಸಲ್ಲಿ ಯೋಚನೆ ಮಾಡಿ ಅಂತ ಹೇಳಿಲ್ಲ, ಮನಸ್ಸಲ್ಲಿ ಸಂಶಯ ಪಡಬೇಡಿ ಅಂತ ಹೇಳುತ್ತೆ. ಹೇಗೆ ಸಾಧ್ಯ ಅಂದರೆ ನೀವು ಅದನ್ನು ಹೇಳಿದಾಗ. ಅದಕ್ಕೋಸ್ಕರ ಇಲ್ಲಿ ಪೌಲ ಹೇಳಿದ್ದು, ಇಹಲೋಕದ ನಡವಳಿಕೆಯಿಂದ ನಾವು ತುಂಬಿಕೊಂಡಿದ್ದರೆ ನಮ್ಮ ಬಾಯಲ್ಲಿ ಬರೀ ಲೌಕಿಕವಾದ ವಿಷಯಗಳೇ ಬಾಯಲ್ಲಿ ಬರ್ತಾ ಇರ್ತವೆ. ಕರೆಕ್ಟಾ? ಸಭೆ ಮುಗಿಸ್ಕೊಂಡು ಹೋಗ್ತೀವಿ, ಫಾರ್ ಎಕ್ಸಾಂಪಲ್ ಸಭೆಯಲ್ಲಿ ಆಗಿರುವಂಥ ಸಭೆಯಲ್ಲಿ ಕೊಟ್ಟಂಥ ಒಂದು ಪ್ರಸಂಗದ ಬಗ್ಗೆ ನಾವು ಮಾತನಾಡಲ್ಲ, ಆದರೆ ಯಾವುದ್ರ ಬಗ್ಗೆ ಮಾತನಾಡ್ತೀವಿ? ಜನರ ಬಗ್ಗೆ ಮಾತಾಡ್ತೀವಿ. ಇವತ್ತು ಆ ಸಿಸ್ಟರು, ಆ ಬ್ರದರು, ಅವರು ಹಂಗೆ. ಇವತ್ತು ಸಭೆ ಪೂರ್ತಿ ಇದೇ ತುಂಬಿಕೊಂಡಿರೋದಕ್ಕೋಸ್ಕರ ಉಜ್ಜೀವನ ಅನ್ನೋದು ಬರ್ತಾ ಇಲ್ಲ. ನೀವು ಎಷ್ಟು ಗಂಟೆಗಳ ಕಾಲ ಪ್ರಾರ್ಥನೆ ಮಾಡ್ತೀರೋ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಗಂಟೆಗಳ ಕಾಲ ನೀವು ವಾಕ್ಯ ಓದ್ತೀರೋ ಅನ್ನೋದು ಮುಖ್ಯ ಅಲ್ಲ. ವಾಕ್ಯ ತುಂಬ ಸ್ಪಷ್ಟವಾಗಿ ಹೇಳುತ್ತೆ, ತಂದೆಯ ಚಿತ್ತ ಏನಂತೆ? ಎಲ್ಲರೂ ಮಗನ ಸಾರೂಪ್ಯಕ್ಕೆ ಬರಬೇಕು. ಗಂಟೆಗಟ್ಟಲೆ ನೀವು ಮಾಡೋದು ಪ್ರಾರ್ಥನೆ, ನೀವು ಎಷ್ಟು ಮಾಡ್ತೀರೋ ಅದು ನಿಮಗೂ ದೇವರಿಗೆ ಬಿಟ್ಟಿದ್ದು. ಅದನ್ನು ನೀವು ಕಮ್ಮಿ ಮಾಡಿ ಜಾಸ್ತಿ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನೀವು ನಿಮ್ಮ ಒಂದು ಕ್ಯಾರೆಕ್ಟರ್ ಬದಲಾಗದೆ ಹೋದರೆ
ಅದು ಯೇಸು ಸ್ವಾಮಿಗೆ ಮೆಚ್ಚುಗೆಯಾಗುವಂಥ ವಿಷಯವೇ ಅಲ್ಲ. ಆಮೇನ್. ಆ ಕಾರಣಕ್ಕೋಸ್ಕರ ಇನ್ನೊಬ್ಬರನ್ನ ನಾನು ಹೆಂಗೆ ಪ್ರೀತಿಸಲಿ, ನಂಗೆ ಅವ್ರು ಕಂಡ್ರೆ ಆಗಲ್ಲ, ಹೇಗೆ ಪ್ರೀತಿಸಲಿ? ಈ ವಾಕ್ಯಗಳನ್ನು ನಾನು ಓದಿದಾಗ, ನನ್ನಲ್ಲಿರುವಂಥ ಒಂದು ದ್ವೇಷದ ಒಂದು ಬೆಟ್ಟಕ್ಕೆ ನಾನು ಹೇಳಿದಾಗ, ವಾಕ್ಯದ ಅಧಿಕಾರದ ಬಗ್ಗೆ ನಾನು ಮಾತನಾಡಿದಾಗ ಏನಾಗುತ್ತೆ? ನನ್ನ ಹೃದಯ ಪರಿವರ್ತನೆ ಆಗೋದಕ್ಕೆ ಸಾಧ್ಯ. ಆಮೇನ್. ಆ ಕಾರಣಕ್ಕೋಸ್ಕರ ಇಲ್ಲಿ ಯೇಸು ಸ್ವಾಮಿ ಹೇಳಿದ್ದು, ನೀವು ಬೆಟ್ಟಕ್ಕೆ ಹೋಗು ಅಂತ ಹೇಳಿ ಸಂಶಯ ಪಡದೆ ಎಷ್ಟು ಸಲ ಹೇಳಬೇಕಂತೆ? 3 ಸಲ. ಅಂದರೆ ಹೇಳೋದು ಜಾಸ್ತಿ, ಯೋಚನೆ ಮಾಡೋದು ಕಡಿಮೆ ಇರಬೇಕು. ಯಾಕೆಂದರೆ ಯೋಚನೆ ನಮ್ಮ ಕಂಟ್ರೋಲ್ನಲ್ಲಿಲ್ಲ ಅಲ್ವಾ? ಯೋಚನೆ ನಮ್ಮ ಕಂಟ್ರೋಲ್ನಲ್ಲಿ ಬರಲ್ಲ. ಏನೋ ಒಂದು ಥಾಟ್ ಬರುತ್ತೆ, ಏನೋ ಒಂದು ನೆಗೆಟಿವ್ ಥಾಟ್ ಬರುತ್ತೆ, ಇದು ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲ. ಆದರೆ ನಾವು ಏನು ಮಾತಾಡ್ತೀವಿ ಅನ್ನೋದು ನಮ್ಮ ಕಂಟ್ರೋಲ್ನಲ್ಲಿ ಖಂಡಿತವಾಗ್ಲೂ ಇರುತ್ತೆ. ಆಮೇನ್. ಆ ಕಾರಣಕ್ಕೋಸ್ಕರ ಯೇಸು ಸ್ವಾಮಿ ಹೇಳಿದ್ದು, ನೀವು ಹೇಳಿ ಸಂಶಯವನ್ನು ನೀವು ಪಡಬೇಡಿ. ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 45ನೇ ವಾಕ್ಯ. ನಾನು ಇದು ಇನ್ನೊಂದು 5 ನಿಮಿಷ ಮಾಡಿ ಮುಗಿಸ್ತೀನಿ. ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 45ನೇ ವಾಕ್ಯ. ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಅಂದರೆ ಈಗ ನನ್ನ ಬಾಯಲ್ಲಿ ವಾಕ್ಯಗಳು ಬರಬೇಕು ಅಂದರೆ ನನ್ನ ಹೃದಯದಲ್ಲಿ ಏನು ತುಂಬಿರಬೇಕಂತೆ? ವಾಕ್ಯಗಳು ತುಂಬಿರಬೇಕು. ಆಮೇನ್. ವಾಕ್ಯಗಳನ್ನು ನಾನು ಓದುವಂಥದ್ದು ಮಾತ್ರವಲ್ಲ, ಆ ವಾಕ್ಯಗಳ ಬಗ್ಗೆ ನಾನೇನು ಮಾಡಬೇಕಂತೆ? ಧ್ಯಾನಿಸಬೇಕು. ಯಾವಾಗ ಧ್ಯಾನಿಸ್ತೇನೋ ನನ್ನ ಬಾಯಿಂದ ಅದೇ ಬರುತ್ತೆ. ಯಾವಾಗ ಅದೇ ಬರುತ್ತೋ ನನ್ನ ಮನಸ್ಸು ಕೂಡ ಅದ್ರ ತಕ್ಕಂಗೆ ನಡ್ಕೊಳ್ಳುತ್ತೆ. ಆಮೇನ್. ದೇವರು ಪ್ರೀತಿ ಸ್ವರೂಪಿ ಅಂತ ನಾವು ಹೇಳ್ತಾ ನಮ್ಮಲ್ಲೂ ಕೂಡ ದೇವರ ಪ್ರೀತಿ ತುಂಬಿಕೊಳ್ಳುತ್ತೆ. ಆಮೇನ್. ದೇವರು ನಮ್ಮನ್ನು ಕ್ಷಮಿಸಿದ್ದಾನೆ ಅಂತ ನಾವು ಹೇಳ್ತಾ ನಮಗೆ ಪಾಪ ಮಾಡುವಂಥ ಮನಸ್ಸು ಕೂಡ ನಮ್ಮಿಂದ ದೂರ ಹೋಗುತ್ತೆ. ಆಮೇನ್. ನಾವು ಯಾವತ್ತೂ ಕೂಡ ನಮ್ಮ ಬಾಯಿನ ನಾವೇನು ಮಾಡಬೇಕಂತೆ? ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕು. ಆ ಕಾರಣಕ್ಕೋಸ್ಕರ ಇಲ್ಲಿ ಇಹಲೋಕದ ಒಂದು ನಡವಳಿಕೆಯಿಂದ ನೀವು ಪರಲೋಕ ಬಾಬಾ ಅಂದರೆ ಇದು ಪಾಸಿಟಿವ್ ಥಿಂಕಿಂಗ್ ಬಗ್ಗೆ ಮಾತಾಡ್ತಿಲ್ಲ. ಇಲ್ಲಿ ತುಂಬ ಜನ ಲೌಕಿಕವಾಗಿ ನಾವು ಯೋಚಿಸಬೇಕಾದ್ರೆ ಏನು ಹೇಳ್ತಾರೆ? ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಕರೆಕ್ಟಾ? ಎಲ್ಲವನ್ನೂ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಕೋಪ ಬರುತ್ತೆ, ಅದನ್ನು ನೀವೇನು ಮಾಡಬೇಕು? ತಡ್ಕೋಬೇಕು ಅಂತ ಹೇಳ್ತಾರೆ. ಕೋಪವನ್ನು ಏನು ಮಾಡಬೇಕಂತೆ? ತಡ್ಕೋಬೇಕು. ಸೊ ಕೋಪ ಹೋಯ್ತಾ? ಹಂಗಂದರೆ ಕೋಪ ಹೋಗಿಲ್ಲ, ಬಾಯಲ್ಲಿ ಹೋಯ್ತು, ಮನಸ್ಸಲ್ಲಿ ಹಂಗೇ ಇದೆ. ಇನ್ನು ಏನಾಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ನಾವು ಯಾವಾಗ ವಾಕ್ಯಗಳನ್ನ ಓದ್ತೇವೋ, ಇಲ್ಲಿ ವಾಕ್ಯವನ್ನು ಓದೋಣ. 2 ಕೊರಿಂಥಿಯರಿಗೆ ಬರೆದಂಥ ಪತ್ರಿಕೆ 10ನೇ ಅಧ್ಯಾಯ 5ನೇ ವಾಕ್ಯ. 2 ಕೊರಿಂಥದವರಿಗೆ ಬರೆದಂಥ ಪತ್ರಿಕೆ 10ನೇ ಅಧ್ಯಾಯ 5ನೇ ವಾಕ್ಯ. ಆಮೇನ್. ಎಲ್ಲ ಕೊತ್ತಲಗಳನ್ನು ಕೆಡವಿ ಹಾಕಿ ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ. ಹೇಗೆ ಸಾಧ್ಯ ಅಂದರೆ, ಪ್ರತಿದಿನ ನಮ್ಮಲ್ಲಿ ಏನೇ ಒಂದು ಥಾಟ್ ಬರಲಿ, ನೆಗೆಟಿವ್ ಥಾಟ್ ಬಂತ, ನೆಗೆಟಿವ್ ಆಸೆಗಳು ಬಂತ, ಕೆಟ್ಟ ಒಂದು ಆಸೆಗಳು ಬಂತ, ಅದೇನೇ ಇದ್ರೂ ಕೂಡ ನಮಗೆ ಗೊತ್ತಿರುತ್ತೆ ಇದು ಒಳ್ಳೆಯದ ಕೆಟ್ಟದ ಅಂತ. ನಮ್ಗೆ ಯಾವಾಗ ಗೊತ್ತಾಗುತ್ತೋ ಇಮ್ಮಿಡಿಯೇಟಾಗಿ ನಾವೇನು ಮಾಡಬೇಕಂತೆ? ವಾಕ್ಯಗಳನ್ನು ಅದಕ್ಕೆ ನಾವೇನು ಮಾಡಬೇಕು? ನುಡಿಬೇಕು. ಪ್ರತಿಯೊಂದು ಸಂದರ್ಭಗಳಿಗೆ ನಾವೇನು ಮಾಡಬೇಕು? ವಾಕ್ಯಗಳನ್ನು ನುಡಿಬೇಕು. ಕೆನೆತ್ ಹೇಗಿನ್ ಅಂತ ಒಬ್ಬ ದೊಡ್ಡ ಸೇವಕರು, ಅವ್ರು ಇವತ್ತಿಲ್ಲ, ಅವ್ರ ಹತ್ರ ಒಂದು ಕುಟುಂಬ ಬಂದು ನಮಗೆ ನೀವು ಪ್ರಾರ್ಥನೆ ಮಾಡಿ ಅಂತ ಕೇಳ್ಕೊಂಡ್ರಂತೆ. ಯಾಕೆ ಪ್ರಾರ್ಥನೆ ಮಾಡಬೇಕು ಅಂದರೆ, ತುಂಬ ಕಷ್ಟಗಳಿದೆ, ನಮಗೆ ಒಂದು ನೆಲೆನೇ ಇಲ್ಲ ನಮಗೆ ಜೀವನದಲ್ಲಿ, ಯಾವುದ್ರಲ್ಲೂ ಒಂದು ನೆಲೆಯಾಗಿ ನಮಗೆ ಒಂದು ಸ್ಟೆಬಿಲಿಟಿ ಇಲ್ಲ ನಮ್ಮ ಜೀವನದಲ್ಲಿ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಕೇಳ್ಕೊಂಡಾಗ ಕೆನೆತ್ ಹೇಗೇನು ಹೇಳಿದ್ರಂತೆ, ನೀವು ಪ್ರತಿದಿನ ಯಾವ ವಾಕ್ಯವನ್ನು ಇಟ್ಟುಕೊಂಡು ಪ್ರಾರ್ಥಿಸ್ತೀರ ದೇವ್ರ ಹತ್ರ ಅಂತ. ಅವ್ರು ಹೇಳಿದ್ರಂತೆ, ಯಾವುದೂ ಇಲ್ಲ, ಪರ್ಟಿಕ್ಯುಲರಾಗಿ ಯಾವ ವಾಕ್ಯನೂ ನಾವು ಇಟ್ಕೊಂಡು ಪ್ರಾರ್ಥನೆ ಮಾಡಲ್ಲ ಅಂತ ಹೇಳಿದ್ರಂತೆ. ಅದಕ್ಕೆ ಕೆನೆತ್ ಹೇಗೆ, ನಿಮ್ಮ ಜೀವನ ಕೂಡ ಇವತ್ತು ಹಂಗೆ ಆಗಿದೆ, ಯಾವುದಕ್ಕೂ ನೆಲೆ ಇಲ್ಲ. ಏನಾಗಿದೆ? ನೆಲೆ ಇಲ್ಲದೇ ಇರುವಂಥ ಒಂದು ಜೀವನ. ಯಾಕೆ? ನಿಮ್ಮ ಪ್ರಾರ್ಥನೆಗಳಲ್ಲಿ ವಾಕ್ಯಗಳೇ ತುಂಬಿಲ್ಲ. ಬರೀ ಪ್ರಾರ್ಥನೆಗಳು, ದೇವರೇ ಅದು ಮಾಡು, ಇದು ಮಾಡು, ಅದು ಮಾಡು, ಇದು ಮಾಡು, ವಾಕ್ಯಗಳಲ್ಲಿ ತುಂಬದೇ ಇದ್ದಾಗ ಏನಾಗುತ್ತೆ? ಜೀವನದಲ್ಲಿ ನೆಲೆ ಕೂಡ ಇರಲ್ಲ. ಆಮೇನ್. ಅದಕ್ಕೋಸ್ಕರ ಇಲ್ಲಿ ಏನು ಹೇಳ್ತಾರೆ? ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯರಾಗುವಂತೆ ನಾವು ಸೆರೆ ಹಿಡಿಯಬೇಕಂತೆ. ಹೇಗೆ ಸಾಧ್ಯ ಅಂದರೆ, ನಾವು ನಮ್ಮಲ್ಲಿರುವಂಥ ಕೆಟ್ಟ ಆಲೋಚನೆಗಳಿಗೆ ನಾವು ವಾಕ್ಯಗಳ ಮೂಲಕ ಉತ್ತರ ಕೊಡ್ತಾ ಹೋಗಬೇಕು. ಯೇಸು ಸ್ವಾಮಿಗೆ ಬಂದಂಥ 3 ಶೋಧನೆಗಳು, ನೀವು ವಾಕ್ಯಗಳನ್ನು ಓದಬೇಕಾದ್ರೆ 3 ಶೋಧನೆಗಳಿಗೆ ಅವರು ಉತ್ತರ ಕೊಟ್ಟಿದ್ದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆಮೇನ್. ವಾಕ್ಯದಲ್ಲಿ
ಬರೆಯಲ್ಪಟ್ಟಿದೆ. ಪ್ರತಿಯೊಂದಕ್ಕೂ ಅವ್ರು ಕೊಟ್ಟಂಥ ಉತ್ತರ ವಾಕ್ಯದ ಉತ್ತರ ಕೊಟ್ಟರು, ಸ್ವಂತ ಆನ್ಸರ್ಸ್ ಕೊಟ್ಟಿಲ್ಲ ಅವರು. 3 ಶೋಧನೆಗಳಿಗೂ ಅವ್ರು ಕೊಟ್ಟಿದ್ದು ಇಂಗ್ಲೀಷಲ್ಲಿ ಏನು ಹೇಳುತ್ತೆ, ಇಟ್ ಈಸ್ ರಿಟನ್, ಬರೆಯಲ್ಪಟ್ಟಿದೆ ಅಂತ. ಯಾಕೆಂದರೆ ಇಲ್ಲಿ ಬರೆದಿರುವಂಥ ವಾಕ್ಯ ಜೀವದಾಯಕವಾದಂಥ ವಾಕ್ಯಗಳು. ಆಮೇನ್. ಇದನ್ನು ನಾವು ಯಾವಾಗ ನುಡಿತೀವೋ ನಮ್ಮಲ್ಲೂ ಕೂಡ ಜೀವ ಬರೋದಕ್ಕೆ ಸಾಧ್ಯ. ಇವತ್ತು ನಮಗೊಂದು ಚಾಯ್ಸ್ ಇದೆ ದೇವ ಜನರೇ. 12ನೇ ತಿಂಗಳಿಗೆ ನಾವು ಬಂದಿದ್ದೇವೆ. ನಮ್ಮ ಪ್ರಾರ್ಥನೆಗಳು ಇದಾಗಿರಲಿ, ನಮ್ಮ ಬಾಯಿಂದ ಜೀವಗಳು ಹೊರಡೆ ಬರಲಿ. ಆಮೇನ್. ನಾವು ಲೌಕಿಕವಾಗಿ ನಾವು ಮಾತಾಡಬೇಕಾದ್ರೆ ಅದು ಮರಣದ ಮಾತುಗಳು, ಆದರೆ ವಾಕ್ಯಗಳ ಬಗ್ಗೆ ನಾವು ಮಾತನಾಡಬೇಕಾದ್ರೆ ಅದು ಯಾವುದರ ಮಾತುಗಳು, ಜೀವದ ಮಾತುಗಳು. ಅದಕ್ಕೋಸ್ಕರ ವಾಕ್ಯ ಹೇಳುತ್ತೆ, ಜೀವ ಮತ್ತು ಮರಣವು ನಮ್ಮ ನಾಲಿಗೆಯ ವಶದಲ್ಲಿದೆ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ನಾವು ಯಾವಾಗ ಈ ವಚನಗಳನ್ನ ನಾವು ಪ್ರೀತಿಸ್ತೀವೋ ಅದರ ಫಲಗಳನ್ನು ನಾವು ಅನುಭವಿಸ್ತೇವೆ. ಆಮೇನ್. ಇದರ ಮೂಲಕ ನಮ್ಮ ಜೊತೆ ದೇವರು ಮಾತನಾಡಲಿ ಅಂತ ನಾನು ಕೇಳ್ಕೊಳ್ತೇನೆ. ನಾವೆಲ್ಲ ಪ್ರಾರ್ಥನೆ ಮಾಡೋಣ. ಸ್ತೋತ್ರ, ಹಲ್ಲೆಲೂಯಾ. ನಾವೇ ನಿಂತ್ಕೊಳ್ಳೋಣ. ಸ್ತೋತ್ರ, ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಹೌದು ಸ್ವಾಮಿ, ಈ ಲೋಕದ ನಡವಳಿಕೆಯನ್ನು ಅನುಸರಿಸದೆ ಪರಲೋಕದ ಭಾವದವರಾಗಿರ್ರಿ, ನೂತನ ಮನಸ್ಸನ್ನು ಧರಿಸ್ಕೊಳ್ರಿ ಅಂತ ನಿಮ್ಮ ವಾಕ್ಯಗಳ ಪ್ರಕಾರ ಸ್ವಾಮಿ ಕರ್ತನೆಯಪ್ಪ, ನಾವು ನೂತನ ಸ್ವಭಾವದವರಾಗಿರುವಂತೆ ಕರ್ತನೆಯಪ್ಪ ನಮ್ಮನ್ನು ನಡೆಸುವಂತ ನಾವು ಪ್ರಾರ್ಥಿಸ್ತೇವೆ. ನಮ್ಮನ್ನು ಬೋಧಿಸು ರಾಜ. ನಿಮ್ಮ ವಾಕ್ಯಗಳು ಯಾವಾಗಲೂ ಕರ್ತನಪ್ಪ ನಮ್ಮನ್ನು ಮುನ್ನಡೆಸಲಿ ಅಂತ ನಾವು ನಮ್ಮನ್ನು ಒಪ್ಪಿಸ್ಕೊಳ್ಳೋಣ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. ನಿಮಗೆ ಆರಾಧನೆ ಸ್ವಾಮಿ. ಸ್ತೋತ್ರ ರಾಜ, ಮಹಿಮೆಯಾಗಲಿ ಸ್ವಾಮಿ. ಯೇಸುವೇ ನಿಮಗೆ ಆರಾಧನೆ ರಾಜ. ಎಲ್ಲ ಕಾರ್ಯಗಳನ್ನು ಒಪ್ಪಿಸಿಕೊಟ್ಟು ನಮ್ಮದಿರುವಂಥ ರತ್ನಮಸ್ಟರ್ ಬಂದು ಪ್ರಾರ್ಥನೆ ಮಾಡ್ತಾರೆ. ಈಗ ಸ್ತೋತ್ರ ದೇವರೇ, ಕರ್ತನೆ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಈ ಮುಂಜಾನೆ ವೇಳೆಗಾಗಿ ನಿನ್ನ ಸ್ತೋತ್ರ ಕರ್ತನೆ. ಅಪ್ಪ, ನಿನ್ನ ಪ್ರಸನ್ನತೆ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ ಏಸಪ್ಪ. ಅಪ್ಪ, ಇನ್ನು ಹೆಚ್ಚಾಗಿ ಆತ್ಮಗಳನ್ನು ಕೊಡುವಂಥ ದೇವರು ನೀನಾಗಿದೆಯೇ ಕರ್ತನೆ. ಅಪ್ಪ, ನಿನ್ನ ಚಿತ್ತ ಇದ್ದರೆ ನೆರವೇರಿಸಿಕೊಡು ಏಸಪ್ಪ. ಅಪ್ಪ, ಒಂದೊಂದು ಕ್ಷಣದಲ್ಲಿ ನಮ್ಮನ್ನು ಕಾಯುವ ದೇವರು ನೀನಾಗಿದೆಯೇ ಕರ್ತನೆ. ಅಪ್ಪ, ನೀನು ಹೊರತು ನಮಗೆ ಯಾವ ದೇವರುಗಳು ಇಲ್ಲ ದೇವರೇ ಕರ್ತನೆ. ಅಪ್ಪ, ನಿನ್ನನ್ನೇ ಆತುಕೊಂಡು ಬಂದಿರುವ ಆತ್ಮಗಳಿಗೆ ನೀನು ರಕ್ಷಣೆ ಕೊಡು ಏಸಪ್ಪ. ಒಂದೊಂದು ಕ್ಷಣದಲ್ಲೂ ನಮ್ಮನ್ನು ಮುಚ್ಚಿ ಮರೆಮಾಚಿಕೋ ತಂದೆ. ಅಪ್ಪ, ನಮ್ಮ ಕೆಟ್ಟ ಹೃದಯಗಳನ್ನು ಮಾರ್ಪಡಿಸಿ ಒಳ್ಳೆ ಹೃದಯಗಳನ್ನು ಕೊಡಿರಿ ದೇವರೇ ಕರ್ತನೆ. ಅಪ್ಪ, ಹೆಚ್ಚಾಗಿ ಒಂದು ಆತ್ಮಗಳನ್ನು ಕರೆತರೋದಕ್ಕೆ ಸಹಾಯ ಕೊಡು ಏಸಪ್ಪ. ಅಪ್ಪ, ದಾರಿ ತಪ್ಪಿ ಹೋಗಿರುವ ಮಕ್ಕಳನ್ನು ಮತ್ತೆ ತಂದು ನೀನು ಆಶ್ರಯದಲ್ಲಿ ಕೊಡು ದೇವರೇ ಕರ್ತನೆ. ಅಪ್ಪ, ಅವರು ಸಾಕ್ಷಿಯಾಗಿ ನಿಲ್ಲಲಿ ಸ್ವಾಮಿ. ಅಪ್ಪ, ಹೆಚ್ಚಾದ ಫಲವನ್ನು ಕೊಡು ದೇವರೇ ಕರ್ತನೆ. ನಿನ್ನಿಂದ ಸಾಧ್ಯ ದೇವರೇ, ಅಸಾಧ್ಯವಾದುದು ಒಂದೂ ಇಲ್ಲ ಏಸಪ್ಪ. ಅಪ್ಪ, ಅವರು ದಾರಿ ತಪ್ಪಿ ಹೋಗುವಾಗ ನೀನು ಅವರನ್ನು ದಾರಿ ಮಾರ್ಗವನ್ನು ತೋರಿಸುವ ದೇವರು ನೀನಾಗಿದೆಯೇ ಕರ್ತನೆ. ಅಪ್ಪ, ಅವರು ಕೆಟ್ಟ ಹೃದಯಗಳನ್ನು ಮಾರ್ಪಡಿಸು ದೇವರೇ. ಒಳ್ಳೆ ಹೃದಯವನ್ನು ಅಪ್ಪ, ಹಣಕ್ಕಾಗಿ ಆಸ್ತಿಗಾಗಿ ಓಡಾಡುತ್ತಿರುವ ಆತ್ಮಗಳನ್ನು ಹೆಚ್ಚಾಗಿ ನೀನು ತಂದು ನಿಲ್ಲಿಸು ದೇವರೇ. ಅಪ್ಪ, ಅವರು ಎಲ್ಲವನ್ನು ಮರೆತು ನಿನ್ನ ಆಲಯದಲ್ಲಿ ಬದುಕುವುದಕ್ಕೆ ಸಹಾಯ ಕೊಡು ಏಸಪ್ಪ. ನೀನು ತಾನೇ ಕೃಪೆ ಮಾಡು ಸ್ವಾಮಿ. ನಿನ್ನಿಂದ ಸಾಧ್ಯ ಏಸಪ್ಪ. ಅಪ್ಪ, ಇನ್ನು ಹೆಚ್ಚಾಗಿ ಅಪ್ಪ, ಈ ಕ್ರಿಸ್ಮಸ್ ಪ್ರೋಗ್ರಾಮನ್ನು ನಿನ್ನ ಕರೆಗಳಿಗೆ ಒಪ್ಪಿಸಿಕೊಟ್ಟಿದ್ದೇನೆ ಸ್ವಾಮಿ. ಅಪ್ಪ, ಯಾವ ಅಡೆತಡೆ ಇಲ್ಲದೆ ಇದನ್ನು ನೆರವೇರಿಸಿಕೊಡು ಏಸಪ್ಪ. ಅಪ್ಪ, ಹೆಚ್ಚಾದ ಆತ್ಮಗಳು ಬಂದು ತುಂಬಲಿ ಸ್ವಾಮಿ. ಅಪ್ಪ, ರಕ್ಷಣೆ ಹೊಂದಲಿ ದೇವರೇ ಕರ್ತನೆ. ಅಪ್ಪ, ನೀನು ತಾನೇ ಇದನ್ನು ನಮ್ಮ ಮಧ್ಯದಲ್ಲಿ ನಿಂತು ನಡೆಸಿಕೊಡು ಏಸಪ್ಪ. ನಿನ್ನಿಂದ ಸಾಧ್ಯ ಏಸಪ್ಪ. ಅಸಾಧ್ಯವಾದುದು ಒಂದೂ ಇಲ್ಲ ಕರ್ತನೆ. ಅಪ್ಪ, ಯಾವ ಕಿರಿಕು ಆಗದ ದೇವರೇ ಕರ್ತನೆ. ನೀನು ತಾನೇ ನಮ್ಮನ್ನು ಆಶ್ರಯಿಸಿಕೊಡು ದೇವರೇ. ಅಪ್ಪ, ನಿನ್ನನ್ನೇ ನಂಬಿದ್ದೇವೆ ಸ್ವಾಮಿ. ನೀನಿಲ್ಲದೆ ಒಂದು ಕ್ಷಣನೂ ನಾವಿಲ್ಲ ದೇವರೇ ಕರ್ತನೆ. ಒಂದೊಂದು ಕ್ಷಣದಲ್ಲಿ ನಮ್ಮನ್ನು ಕಣ್ಣು ರೆಪ್ಪೆ ಆಗಿ ಕಾಯ್ತಾ ಇದೆಯಾ ಸ್ವಾಮಿ. ಅಪ್ಪ, ನಿನ್ನ ಹಾಗೆ ನಮ್ಮನ್ನು ಮಾರ್ಪಡಿಸು ದೇವರೇ ಕರ್ತನೆ. ಅಪ್ಪ, ಇನ್ನು ಹೆಚ್ಚಾಗಿ ನಮ್ಮಲ್ಲಿ ಮಾರ್ಪಡೆ ಬರಲಿ ಸ್ವಾಮಿ. ಅಪ್ಪ, ಇನ್ನು ಹೆಚ್ಚಾದ ಬಲವನ್ನು ಕೊಡು ದೇವರೇ ಕರ್ತನೆ. ಅಪ್ಪ, ಕುಗ್ಗಿ ಹೋಗದ ಹಾಗೆ ನಾವು ಎಲ್ಲದಕ್ಕೂ ನೀನು ಮೇಲೆ ಎತ್ತುವನಾಗಿದೆಯೇ ಕರ್ತನೆ. ಅಪ್ಪ, ನಿನ್ನ ತಾನೇ ನಂಬಿ ಬಂದಿದ್ದೇವೆ ಸ್ವಾಮಿ. ನೀನು ಕೈ ಬಿಡುವುದಿಲ್ಲ ಅನ್ನೋ ನಂಬಿಕೆ ನಮಗಿದೆ ದೇವರೇ ಕರ್ತನೆ. ಆ ನಂಬಿಕೆ ಸುಳ್ಳಾಗದೇ ಇರಲಿ ಏಸಪ್ಪ. ಅಪ್ಪ, ಎಲ್ಲ ಬಂದಿರುವ ಆತ್ಮಗಳನ್ನು ನಿನ್ನ ಕರೆಗಳಿಗೆ ಒಪ್ಪಿಸಿಕೊಟ್ಟಿದ್ದೇನೆ ಸ್ವಾಮಿ. ಅಪ್ಪ, ಅವರು ಹೋಗುವಾಗ ಬರುವಾಗ ನಿನ್ನ ಆಶ್ರಯ ಅವರು ತುಂಬಲಿ ಏಸಪ್ಪ. ಯಾವ ಕಿರಿಕು ಆಗದ ದೇವರೇ ಕರ್ತನೆ, ಅವರು ಸೇಫ್ಟಿಯಾಗಿ ಮನೆಗೆ ಸೇರೋದಕ್ಕೆ ನೀನು ಸಹಾಯ ಕೊಡು ಏಸಪ್ಪ. ಎಲ್ಲ ಕಾರ್ಯವನ್ನು ನಿನಗೆ ಒಪ್ಪಿಸಿಕೊಟ್ಟು ಎಲ್ಲ ಘನಮಾನ ಮಹಿಗೆ ನೀನು ಒಬ್ಬನಿಗೆ ಸಲ್ಲಲಿ. ಯೇಸುವಿನ ಉನ್ನತ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ.
ಕೈಗಳನ್ನು ತಟ್ಟಿ ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ನಾವೆಲ್ಲ ಒಟ್ಟಾಗಿ ಸೇರಿ ಹೇಳೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಸಕಲ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡಿ. യേശു ക്രിസ്തുവിൻ രക്തം ചെയ്യും, യേശു ക്രിസ്തുവിൻ രക്തം ചെയ്യും, യേശു ക്രിസ്തുവിൻ രക്തം ചെയ്യും. ഹല്ലേലൂയ. സ്തോത്രം. പ്രൈസ് ദി ലോർഡ്. ഹല്ലേലൂയ.